ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ಅಥವಾ ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ರೆ ಕ್ರಿಯೇಟಿವ್ ವರ್ಕಿಗೆ ಒಂದು ಅಲ್ಟ್ರಾ ಥಿನ್ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಲಿನೋವೋ ಯೋಗಾ ಸ್ಲಿಮ್ 7i Pro ಆರಾ ಎಡಿಷನ್ ಇಮ್ಯಾಜಿನ್ಡ್ ವಿತ್ ಇಂಟೆಲ್ ಲ್ಯಾಪ್ಟಾಪ್ ಇದೆ. ಆಯಿತಾ, ಈ ಲ್ಯಾಪ್ಟಾಪನ್ನು ಆನ್ ಮಾಡಿದ ತಕ್ಷಣ ಈ ಒಂದು ಲ್ಯಾಪ್ಟಾಪ್ ಹೆಸರು ನಂತರ ಇಮ್ಯಾಜಿನ್ಡ್ ವಿತ್ ಇಂಟೆಲ್ ಅಂತ ಬರುತ್ತೆ. ಆಬ್ವಿಯಸ್ಲಿ ಲ್ಯಾಪ್ಟಾಪಲ್ಲಿ ಇಂಟೆಲ್ ಪ್ರೊಸೆಸರ್ ಇದೆ, ಅದು ಕೂಡ ಇಂಟೆಲ್ ಅಲ್ಟ್ರಾ ಸೀರೀಸ್ನ ಪ್ರೊಸೆಸರ್. ಅಷ್ಟೇ ಅಲ್ಲ, OLED ಡಿಸ್ಪ್ಲೇ ನಮಗೆ ಇದರಲ್ಲಿ ಸಿಗ್ತಾ ಇದೆ, ಅದು ಕೂಡ ಟಚ್ ಸ್ಕ್ರೀನು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಾನಿವತ್ತು ಈ ಲ್ಯಾಪ್ಟಾಪ್ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ನಾನು ಈ ವಿಡಿಯೋನ ಲಿನೋವೋ ಮತ್ತು ಇಂಟೆಲ್ ಅವ್ರ ಜೊತೆ ಕೊಲಾಬರೇಟ್ ಆಗಿ ಮಾಡ್ತಾ ಇದ್ದೀನಿ. ಲಿನೋವೋದವರು ಈ ಲ್ಯಾಪ್ಟಾಪ್ಗೆ ಸ್ಮಾರ್ಟರ್ ಟೆಕ್ನಾಲಜಿ ಫಾರ್ ಆಲ್ ಅಂತ ಕರೀತಾರೆ. ಏನಕ್ಕೆ ಅಂದರೆ ಈ ಒಂದು ಲ್ಯಾಪ್ಟಾಪನ್ನು ನೀವು ಕ್ರಿಯೇಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಡಿಸೈನರ್ ಆಗಿರ್ಬೋದು ಅಥವಾ ಪ್ರೋಗ್ರಾಮರ್ ಆಗಿರ್ಬೋದು, ಎಲ್ಲರೂ ಕೂಡ ಯೂಸ್ ಮಾಡಬಹುದಾದಂಥ ಲ್ಯಾಪ್ಟಾಪ್ ಅಂತ. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಲ್ಯಾಪ್ಟಾಪ್ ತುಂಬ ಲೈಟ್ ವೇಟ್ ಇದೆ. ಕೇವಲ 1.54 kg ವೇಟ್ ಇದೆ ಮತ್ತು ತುಂಬ ತಿನ್ನಾಗಿ ಸಹ ಇದೆ. 17.4 mm ಥಿಕ್ನೆಸ್ಸು, ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಬಾಡಿಯಿಂದ ಆಗಿರುವಂಥ ಲ್ಯಾಪ್ಟಾಪು ಮತ್ತು ಬಟನ್ಲೆಸ್ ಟ್ರ್ಯಾಕ್ ಪ್ಯಾಡ್ ನಮಗೆ ಸಿಗ್ತಾ ಇದೆ. ತುಂಬ ದೊಡ್ಡದಾಗಿದೆ ಟಚ್ ಪ್ಯಾಡ್. ಆಯಿತಾ, ನೆಕ್ಸ್ಟು ಈ ಒಂದು ಬ್ಯಾಕ್ ಲೈಟ್ ಹೊಂದಿರುವಂಥ ಕೀಬೋರ್ಡಿಗೆ ಬಂತು ಅಂದರೆ ನಮಗೆ 1.5 mm ಕೀ ಟ್ರಾವೆಲ್ ಸಿಗ್ತಾ ಇದೆ. ಸೊ ಕಾನ್ಕೇವ್ ಎಡ್ಜಸ್ಸನ್ನು ಹೊಂದಿರುವಂಥ ಕೀಸ್ಗಳು. ಫೀಲ್ ತುಂಬ ಚೆನ್ನಾಗಿದೆ, ಕ್ಲಿಕ್ಕಿ ಫೀಲ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಈ ಒಂದು ಲ್ಯಾಪ್ಟಾಪಲ್ಲಿ ಟೋಟಲ್ 4 ಸ್ಪೀಕರ್ಗಳು ಮತ್ತು 4 ಮೈಕ್ರೋಫೋನ್ಗಳು ಸಿಗ್ತಾ ಇದೆ. ಆಯಿತಾ, ಸೊ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ. ಸೊ ಕ್ರೇಜಿ ವಿಷಯ. ಮತ್ತು ಡಾಲ್ಬಿ ಅಟ್ಮೋಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಜೊತೆಗೆ ನಮಗೆ 5 ಮೆಗಾಪಿಕ್ಸಲಿಂದು IR ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಈ ಒಂದು ಕ್ಯಾಮ್ರಾನ ನಾವು ಫಿಸಿಕಲಿ ಟರ್ನ್ ಆಫ್ ಮಾಡ್ಬೋದು. ಈ ಕಡೆ ಒಂದು ಸ್ಲೈಡರ್ನ ಕೊಟ್ಟಿದ್ದಾರೆ. ಆಯಿತಾ, ಸೂಪರ್ ವಿಷಯ. ಈ ಶಟರ್ ಅದು. ಮತ್ತು ಪವರ್ ಬಟನ್ ಸಹ ಇದೆ. ಆಯಿತಾ, ಈ ಕಡೆ ನಮಗೆ ಫೋನಲ್ಲಿ ಪವರ್ ಬಟನ್ ಇರುತ್ತಲ್ವ, ಸೊ ಆ ರೀತಿ ಪವರ್ ಬಟನ್ನ ಸೈಡಲ್ಲಿ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಮತ್ತು ಈ ಲ್ಯಾಪ್ಟಾಪ್ಗೆ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ ಸಹ ತೊಗೊಂಡಿದ್ದಾರೆ. ಸೂಪರ್ ವಿಷಯ. ಮತ್ತು ಈ ಒಂದು ಪರ್ಟಿಕ್ಯುಲರ್ ಕಲರು ಲೂನಾ ಗ್ರೇ ಕಲರ್. ಆಯಿತಾ, ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ, ತುಂಬ ತಿನ್ನಾಗಿದೆ, ಹೆವಿ ಇಂಪ್ರೆಸಿವ್, ತುಂಬ ಪ್ರೀಮಿಯಂ ಬಿಲ್ಡು, ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಲ್ಯಾಪ್ಟಾಪ್ ಅಂತೀನಿ. ಇನ್ನು ಪೋರ್ಟ್ಸ್ಗಳಿಗೆ ಬಂತು ಅಂದರೆ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳು ನಮಗೆ ಸಿಗ್ತಾ ಇದೆ. USB Type A ಪೋರ್ಟ್ ಸಹ ಇದೆ. ಈವನ್ Type C ಪೋರ್ಟ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆಗಲೇ ಹೇಳ್ದಂಗೆ ಕ್ಯಾಮ್ರಾ ಶಟರ್ ಕೂಡ ಈ ಕಡೆನೇ ಇದೆ. ಸೂಪರ್, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ 14.5 ಇಂಚಿಂದು 3K ರೆಸೊಲ್ಯೂಷನ್ನ ಹೊಂದಿರುವಂಥ OLED ಡಿಸ್ಪ್ಲೇ ಇದೆ. ಇದಕ್ಕೆ ಪ್ಯೂರ್ ಸೈಟ್ ಪ್ರೋ ಡಿಸ್ಪ್ಲೇ ಅಂತ ಕರೀತಾರೆ. ಆಯಿತಾ, ವಿತ್ ಟಚ್ ಸ್ಕ್ರೀನ್. ಆಯಿತಾ, ಹೆವಿ ಪ್ರೀಮಿಯಂ ಡಿಸ್ಪ್ಲೇ ಅಂತೀನಿ. ನೀವೇನಾದರೂ ವಿಡಿಯೋ ಎಡಿಟರ್ ಆಗಿದ್ದರೆ ಕಲರ್ ಕರೆಕ್ಷನ್ಗೆಲ್ಲ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಎಷ್ಟು ವಿವಿಡ್ ಆಗಿದೆ ಅಂದರೆ ಕಲರ್ಸು ಹೆವಿ ಇಂಪ್ರೆಸ್ ಮಾಡ್ತು. ಅಷ್ಟೇ ಅಲ್ಲ, 120 ಹರ್ಟ್ಸಿಂದು ರಿಫ್ರೆಶ್ ರೇಟ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಹೆವಿ ಬ್ರೈಟ್ ಆಗಿದೆ. 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಕ್ರೇಜಿ ಅಂತೀನಿ. 100% sRGB ಕಲರ್ ಗಾಮೆಟನ್ನು ಸಪೋರ್ಟ್ ಮಾಡುತ್ತೆ. 10-bit ಡಿಸ್ಪ್ಲೇ. ಆಯಿತಾ, ಸೊ ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ. ಮತ್ತು ಡಾಲ್ಬಿ ವಿಷನ್ ಕೂಡ ಸಿಗ್ತದೆ. ಮತ್ತು ICF ಸರ್ಟಿಫಿಕೇಷನ್ನ ಕೂಡ ಲಿನೋವೋದವರು ಈ ಡಿಸ್ಪ್ಲೇಗೆ ತಗೊಂಡಿದ್ದಾರೆ. ಸೊ ಇಂಪ್ರೆಸಿವ್ ಡಿಸ್ಪ್ಲೇ ಅಂತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ ಅಪ್ ಟು 32 GB ತನಕ LPDDR5X ರ್ಯಾಮ್ ಸಿಗ್ತಾ ಇದೆ. ಇದು ಡ್ಯುಯಲ್ ಚಾನಲ್. ಆಯಿತಾ, 8533 MHz ಇಂದು ಕ್ಲಾಕ್ ಸ್ಪೀಡು. ಕ್ರೇಜಿ, ತುಂಬ ಫಾಸ್ಟ್ ರೀಡ್ ರೈಟ್ ಇರುತ್ತೆ ಈ ಒಂದು ರ್ಯಾಮಲ್ಲಿ. ಇನ್ನು ಸ್ಟೋರೇಜಿಗೆ ಬಂತು ಅಂದರೆ 1 TB PCIe M.2 Gen 4 SSD. ಆಯಿತಾ, ಇದು ಕೂಡ ತುಂಬ ಫಾಸ್ಟಾಗಿ ರೀಡ್ ರೈಟ್ ಆಗುತ್ತೆ, ಯಾವುದೇ ಕಾಂಪ್ರಮೈಸ್ ಇಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಒಂದು ಲ್ಯಾಪ್ಟಾಪಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಇಂಟೆಲ್ ಕೋರ್ ಅಲ್ಟ್ರಾ 9 ಪ್ರೊಸೆಸರ್ ಇದೆ. ಅಲ್ಟ್ರಾ 9. ಆಯಿತಾ, ಅದು ಕೂಡ 285H ಪ್ರೊಸೆಸರು. ಇದರಲ್ಲಿ ನಮಗೆ ಟೋಟಲ್ 16 ಕೋರ್ಗಳು ಸಿಗ್ತಾ ಇದೆ. ಅದರಲ್ಲಿ ಪರ್ಫಾರ್ಮೆನ್ಸ್ ಕೋರ್ಗಳು 6 ಇದೆ, ಎಫಿಷಿಯನ್ಸಿ ಕೋರ್ಗಳು 8 ಇದೆ, ಲೋ ಪವರ್ ಎಫಿಷಿಯನ್ಸಿ ಕೋರ್ಗಳು 2 ಇದೆ. ಆಯಿತಾ, ಟೋಟಲ್ 16 ಥ್ರೆಡ್ಗಳು ನಮಗೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಇಂಟಿಗ್ರೇಟೆಡ್ ಇಂಟೆಲ್ ಆರ್ಕ್ ಗ್ರಾಫಿಕ್ ಕೂಡ ಸಿಗ್ತಾ ಇದೆ. ಆಯಿತಾ, ಕ್ರೇಜಿ ವಿಷಯ. ನೀವೇನಾದರೂ AI ಓರಿಯೆಂಟೆಡ್ ಕೆಲಸವನ್ನೇನಾದರೂ ಮಾಡ್ತೀರಾ ನಿಮ್ಮ ಲ್ಯಾಪ್ಟಾಪಲ್ಲಿ ಅಂತ ಅಂದರೆ, ಕೋಡಿಂಗ್ ಮಾಡ್ತೀರಾ ಅಥವಾ ಎಡಿಟಿಂಗ್ ಮಾಡ್ತೀರಾ ಅಂತ ಅಂದರೆ, ಜನ್ರೇಟಿವ್ ಎಡಿಟ್ ಮಾಡ್ತೀರಾ ಅಂತ ಅಂದರೆ ಹೇಳಿ ಮಾಡಿಸಿದ ಲ್ಯಾಪ್ಟಾಪ್. ಆಯಿತು, ಆನ್ ಡಿವೈಸೇ ಎಷ್ಟೋ AIಗಳು ಕೆಲಸವನ್ನು ಮಾಡುತ್ತೆ. ಸೊ ಕ್ರೇಜಿ ವಿಷಯ ಅಂತೀನಿ. ಜೊತೆಗೆ ಈ ಇಂಟೆಲ್ ಕೋರ್ ಅಲ್ಟ್ರಾ 200H ಸೀರೀಸ್ ಪ್ರೊಸೆಸರ್ ಇಂದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ನಾರ್ಮಲ್ CPU ಥರ ಅಲ್ಲ. ಆಯಿತಾ, ಈ ಒಂದು ಪ್ರೊಸೆಸರ್ CPU
GPU ಮತ್ತು NPU ಎಲ್ಲದೂ ಕೂಡ ಕಂಬೈನ್ ಆಗಿರುವಂಥ ಪ್ರೊಸೆಸರ್ ಆಯಿತಾ. ಸೊ ನಿಮಗೆ CPU ವರ್ಕ್ ಆಗಬೇಕಾ, ಅದೇ ಮಾಡುತ್ತೆ. GPU ಓರಿಯೆಂಟೆಡ್ ಕೆಲಸ ಮಾಡ್ತಾ ಇದ್ದೀರಾ, ಅದನ್ನು ಮಾಡುತ್ತೆ. ಮತ್ತು ಪವರ್ ಕನ್ಸಂಪ್ಷನ್ ಕೂಡ ತುಂಬ ಕಡಿಮೆ ಇರುತ್ತೆ. AI ಓರಿಯೆಂಟೆಡ್ ಕೆಲಸ ಮಾಡ್ತೀರಾ, NPU ಸಹ ಇದೆ. ಎಲ್ಲದೂ ಕೂಡ ನಮಗೆ ಈ ಒಂದು ಅಲ್ಟ್ರಾ ಪ್ರೊಸೆಸರ್ ಒಳಗೆ ಸಿಕ್ಬಿಡುತ್ತೆ. ಮತ್ತು ಸ್ಟ್ರಾಂಗರ್ ಸೆಕ್ಯೂರಿಟಿ ಕೂಡ ಒಂದೇ ಚಿಪ್ಪಲ್ಲಿ ನಮಗೆ ಸಿಕ್ಬಿಡುತ್ತೆ. ಯೂಸ್ ಕೇಸಸ್ ಬಗ್ಗೆ ಮಾತನಾಡಬೇಕು ಅಂದರೆ ಆಗಲೇ ಹೇಳ್ದಂಗೆ ನೀವೇನಾದರೂ AI ಪವರ್ಡ್ ಫೋಟೋ ಎಡಿಟಿಂಗ್ ಮಾಡ್ತಾ ಇದ್ದೀರಾ, ಜನರೇಟಿವ್ ಫಿಲ್ ಫೀಚರ್ನ ಯೂಸ್ ಮಾಡ್ತಾ ಇದ್ದೀರಾ, ಫೋಟೋಗೆ ಎಫೆಕ್ಟ್ ಆ್ಯಡ್ ಮಾಡ್ತಾ ಇದ್ದೀರಾ, ಅಥವಾ ಇಂಟೆಲಿಜೆಂಟ್ ಲೈಟಿಂಗ್ ಕರೆಕ್ಷನ್ಸು, ಎಫೆಕ್ಟು, ಕಲರ್ ಕರೆಕ್ಷನ್ ಪ್ರತಿಯೊಂದು ಆ್ಯಡ್ ಮಾಡ್ತಾ ಇದ್ದೀರಾ ಅಂದರೆ ನಮಗೆ ಈ ಒಂದು ಪ್ರೊಸೆಸರ್ ತುಂಬ ಈಸಿ ಮಾಡಿಕೊಡುತ್ತೆ. ನೆಕ್ಸ್ಟ್ ಯೂಸ್ ಕೇಸಸ್ ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡುವಂಥ ವಿಡಿಯೋ ಎಡಿಟಿಂಗು ಆಯಿತಾ. ಪ್ರೀಮಿಯರ್ ಪ್ರೋನಲ್ಲಿ ನಾವು 4K 50 FPS ವಿಡಿಯೋ, 10 ನಿಮಿಷ ಇರುವಂಥ ವಿಡಿಯೋ, 10 ಲೇಯರ್ ಎಡಿಟ್ ಆಗಿರುವಂಥ ವಿಡಿಯೋನ ಇದು ರೆಂಡರ್ ಮಾಡೋದಕ್ಕೆ ಕೇವಲ 9 ರಿಂದ 10 ನಿಮಿಷ ಟೈಮ್ ತೊಗೊಂತು. ಅನ್ಬಿಲೀವಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಫಾಸ್ಟಾಗಿ ಪ್ಲೇಬ್ಯಾಕ್ ಕೂಡ ಸಿಕ್ತು ನಮಗೆ, ಮತ್ತು ರೆಂಡರ್ ಕೂಡ ತುಂಬ ಫಾಸ್ಟಾಗಿ ಆಯಿತು. ಸೊ AI ವರ್ಕಿಗೆ ಮತ್ತು ಈವನ್ ಗ್ರಾಫಿಕ್ ಓರಿಯೆಂಟೆಡ್ ಅಂದರೆ ಏನಾದರೂ ಎಡಿಟಿಂಗ್ AI ಜನರೇಟಿವ್ ಫಿಲ್ ಇರುವಂಥ ಎಡಿಟಿಂಗ್ನು ಕೂಡ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡೋದು ಒಟ್ಟಿನಲ್ಲಿ. ಇನ್ನು ಇದರಲ್ಲಿರುವಂಥ AI ಫೀಚರಿಗೆ ಬಂತು ಅಂದರೆ ಲಿನೋವೋದವ್ರದ್ದು ಕೆಲವೊಂದು AI ಅಪ್ಲಿಕೇಶನ್ಗಳಿದೆ ಆಯಿತು. ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಕ್ರಿಯೇಟರ್ ಝೋನ್ ಅಂತ. ನೀವೇನಾದರೂ ಕ್ರಿಯೇಟರ್ ಆಗಿದ್ದರೆ ತುಂಬ ಯೂಸ್ ಆಗುತ್ತೆ. ಸೊ ಇದು AI ಪವರ್ಡ್ ಇಮೇಜ್ ಜನ್ರೇಟರು, ಅದರಲ್ಲಿ ಎಡಿಟ್ ಕೂಡ ಮಾಡ್ಬೋದು. ಸ್ಕೆಚ್ ಟು ಇಮೇಜ್ ಫೀಚರ್ ಇದೆ, ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೊಬೋದು. ಸೊ ಈ ರೀತಿ ಅನೇಕ ಫೀಚರ್ಗಳು ನಮಗೆ ಈ ಕ್ರಿಯೇಟರ್ ಝೋನ್ ಒಳಗೆ ಸಿಗ್ತಾ ಇದೆ. ಟೆಕ್ಸ್ಟನ್ನು ಹಾಕಿದ್ರೆ ನಿಮಗೆ ಅದೇ ಇಮೇಜ್ ಜನ್ರೇಟನ್ನು ಮಾಡಿಕೊಡುತ್ತೆ. ಸೊ ನಿಮಗೆ ಆರಾಮಾಗಿ ಇದರಲ್ಲಿ ಫ್ರೀಯಾಗಿ ಸಿಕ್ಬಿಡುತ್ತೆ ಒಂದು ಫೀಚರ್ ಆಯಿತಾ. ನೆಕ್ಸ್ಟು AI ನೌ ಫೀಚರಿಗೆ ಬಂತು ಅಂದರೆ ಇದರಲ್ಲಿ 2 ಆಪ್ಷನ್ ಇದೆ. ಒಂದು ನಾಲೆಡ್ಜ್ ಅಸಿಸ್ಟ್ ಮತ್ತು ಇನ್ನೊಂದು PC ಅಸಿಸ್ಟ್ ಅಂತ. ಈ ನಾಲೆಡ್ಜ್ ಅಸಿಸ್ಟ್ ಏನಪ್ಪ ಮಾಡುತ್ತೆ ಅಂದರೆ ನಿಮ್ಮ ಲ್ಯಾಪ್ಟಾಪ್ ಒಳಗಿರುವಂಥ ಡಾಕ್ಯುಮೆಂಟ್ಸು, ಜರ್ನಲ್ಲು, ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ಇದು ಸ್ಕ್ಯಾನ್ ಮಾಡಿ ಅದನ್ನು ನೀವು ಸರ್ಚ್ ಮಾಡ್ಬೋದು, ಸ್ಮಾರ್ಟ್ ಸರ್ಚ್ ಮಾಡ್ಬೋದು. ಅಂದರೆ ಡಾಕ್ಯುಮೆಂಟ್ ಒಳಗಡೆ ಏನಿದೆ ಅಂತ ಓಪನ್ ಮಾಡ್ದಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಬೋದು, ಸಮ್ಮರೈಸ್ ಮಾಡ್ಕೊಬೋದು, ಕ್ವಶನ್ ಆ್ಯಂಡ್ ಆನ್ಸರ್ ಆ ಒಂದು AI ಜೊತೆ ಮಾಡ್ಬೋದು ಆಯಿತಾ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ಸೊ ಕಂಪ್ಲೀಟ್ ನೋಟ್ಸನ್ನು ಓದ್ಬಿಟ್ಟು ಹುಡುಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸರ್ಚ್ ಮಾಡಿಬಿಟ್ರೆ ನಿಮ್ಗೆ ಅದೇ ಕೊಡುತ್ತೆ. ಓಕೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹಿಂಗಿಂಗಿದೆ ಅಂತ. ನೆಕ್ಸ್ಟ್ PC ಅಸಿಸ್ಟಿಗೆ ಬಂತು ಅಂದರೆ ನಿಮ್ಮ ಲ್ಯಾಪ್ಟಾಪನ್ನು ಇದು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡುತ್ತೆ. ಕ್ವಿಕ್ ಸೆಟ್ಟಿಂಗ್ಸ್ ಎಲ್ಲ ಸಿಗುತ್ತೆ ಆಯಿತಾ. ಸೊ ಪರ್ಫಾರ್ಮೆನ್ಸ್ ಟಿಪ್ಸನ್ನು ಕೊಡುತ್ತೆ, ಟ್ರಬಲ್ ಶೂಟ್ ಮಾಡುತ್ತೆ, ವಾರಂಟಿ ಮತ್ತು ಪಾರ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಮತ್ತು ಇದರಲ್ಲಿ ಲೇನಾ ಅಂತ ಒಂದು ಚಾಟ್ ಬಾಟ್ ಇದೆ. ಸೊ ಅದಕ್ಕೆ ನೀವು ಇದು ಒಂದು ರೀತಿ ವರ್ಚುವಲ್ ಅಸಿಸ್ಟೆಂಟ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಅದಕ್ಕೆ ನೀವು ಕ್ವಶನ್ ಕೇಳಿದ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ನಿಮಗೆ ಉತ್ತರವನ್ನು ಕೊಡುತ್ತೆ ಆ ರೀತಿ. ನೆಕ್ಸ್ಟು ಲರ್ನಿಂಗ್ ಝೋನ್ ಅಂತ ಒಂದು ಆಪ್ಷನ್ ಇದೆ. ಸೇಮ್ ನಾನೇನು ನಿಮಗೆ ನಾಲೆಡ್ಜ್ ಅಸಿಸ್ಟ್ ಇದೆ ಅದೇ ರೀತಿ ಇದು ಕೆಲಸವನ್ನು ಮಾಡುತ್ತೆ. ಜೊತೆಗೆ ಇದರಲ್ಲಿ ನಮಗೆ ರಿಯಲ್ ಟೈಮಲ್ಲಿ ಒಂದು ರೀತಿ ಲೆಕ್ಚರ್ನ ಟ್ರಾನ್ಸ್ಲೇಟ್ ಬೇಕಾದ್ರೆ ಮಾಡ್ಬೋದು, ಟ್ರಾನ್ಸ್ಕ್ರಿಪ್ಷನ್ನಾಗ ಬೇಕಾದ್ರೆ ಕೊಡುತ್ತೆ ನಿಮಗೆ. ಅವ್ರು ಮಾತಾಡಿದ್ದನ್ನು ನಿಮಗೆ ಟೆಕ್ಸ್ಟಲ್ಲಿ ಬೇಕಾದ್ರೂ ಮಾಡ್ಕೊಬೋದು, ಬೇರೆ ಭಾಷೆ ಇದ್ದರೆ ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು. ನಿಮ್ಮ ಫೋನಿಗೆ ಆಟೋಮೆಟಿಕ್ಕಾಗಿ ಕೋರ್ಸ್ಗಳನ್ನು ಸಿಂಕ್ ಕೂಡ ಮಾಡ್ಬೋದು. ಕ್ವಿಝಸ್ಸು ಪ್ರತಿಯೊಂದು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ಈ ಲಿನೋವೋ AI ಕೆಲವೊಂದು ಸ್ಮಾರ್ಟ್ ಫೀಚರ್ ಕೂಡ ಇದೆ ಆಯಿತಾ. ಸೊ ಅವರು ಅದಕ್ಕೆ ಲಿನೋವೋ AI ಎಂಜಿನ್ ಪ್ಲಸ್ ಅಂತ ಕರೀತಾರೆ. ಸೊ ಅದರಲ್ಲಿ ಬೇಜಾನ್ ಆಪ್ಷನ್ ಇದೆ. ಈ ಸ್ಮಾರ್ಟ್ ಮೋಡಲ್ಲಿ ನಮಗೆ ಡಿಫ್ರೆಂಟ್ ಮೋಡ್ಗಳು ಸಿಗುತ್ತೆ. ಸೊ ಅದರಲ್ಲಿ ಕೊಲಾಬ್ರೇಷನ್ ಮೋಡ್ ಅಂತ ಒಂದಿದೆ, ಶೀಲ್ಡ್ ಅಂತ ಇದೆ, ಅಟೆನ್ಷನ್ ಅಂತ ಒಂದಿದೆ, ಪವರು, ವೆಲ್ನೆಸ್. ಇದೇನಪ್ಪ ಅಂದರೆ ಶೀಲ್ಡ್ ಅಂತ ಅಂದರೆ ನೀವೇನೋ ನೋಡ್ತಾ ಇರ್ತೀರ, ಯಾರೋ ಆ ಕಡೆಯಿಂದ ಬಂದರು ಅಂದರೆ ಅದು ನಿಮ್ಮ ಸ್ಕ್ರೀನ್ನ ಡಿಮ್ ಮಾಡೋದು, ಲಾಕ್ ಮಾಡೋದು ಈ ರೀತಿ ಮಾಡುತ್ತೆ. ಅಟೆನ್ಷನ್ ಮೋಡ್ ಅಂತ ಅಂದರೆ ನೀವೊಂದು ರೀತಿ ನೋಟಿಫಿಕೇಷನೆಲ್ಲ ಆಫ್ ಮಾಡ್ಕೊಂಬಿಟ್ಟು ನೀವೇನೋ ವರ್ಕ್ ಮಾಡ್ತಾಯಿದ್ರೆ ಅಟೆನ್ಷನ್ ಸಿಗೋ ರೀತಿ ಮಾಡುತ್ತೆ. ಕೊಲಾಬ್ರೇಷನ್ ಅಂತ ಅಂದರೆ ಏನೋ ಮೀಟಿಂಗ್ ಅಟೆಂಡ್ ಮಾಡ್ತಿರ್ತೀರ ಅಥವಾ ಆನ್ಲೈನಲ್ಲಿ ಏನೋ ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತೀರ. ಸೊ ನಿಮಗೆ ಆಪ್ಟಿಮೈಸ್ ಮಾಡುತ್ತೆ ಮೈಕನ್ನು, ಕ್ಯಾಮ್ರಾ ಎಲ್ಲದನ್ನು ಕೂಡ. ಇನ್ನು ಪವರ್ ಅಂತ ಅಂದರೆ ಬ್ಯಾಟ್ರಿ ಆಪ್ಟಿಮೈಸೇಷನ್ನು. ವೆಲ್ನೆಸ್ ಅಂತ ಅಂದರೆ ನಿಮ್ಮ ಪೋಸ್ಚರ್ ಸರಿ ಇಲ್ಲ ಅಂತ ಅಂದರೆ ನಿಮಗೆ ಕೊಡುತ್ತೆ, ಕರೆಕ್ಟಾಗಿ ಕೂತ್ಕೊಳ್ಳಪ್ಪ, ಸರಿ ಕೂತಿಲ್ಲ ಅಂತ. ಸೊ ಈ ರೀತಿ. ನೆಕ್ಸ್ಟ್ ಸ್ಮಾರ್ಟ್ ಶೇರ್, ಇದು ಹೆವಿ ಯೂಸ್ ಆಗುವಂಥ ಫೀಚರು. ನಿಮ್ಮದು ಆ್ಯಂಡ್ರಾಯ್ಡ್ ಆಗಿರಲಿ ಅಥವಾ iOS ಆಗಿರಲಿ, ನೀವು ಇನ್ಸ್ಟೆಂಟಾಗಿ ಡಿವೈಸ್ಗೆ ಕನೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋ ಮುಖಾಂತರ ಬೇಕಾದ್ರೆ ಫೈಲ್ ಟ್ರಾನ್ಸ್ಫರ್ನ ಮಾಡ್ಕೊಬೋದು. ಸ್ಮಾರ್ಟ್ ಕೇರ್, ರಿಯಲ್ ಟೈಮಲ್ಲಿ ನೀವು ಲೈವ್ ಚಾಟ್ ಮಾಡಿಕೊಂಡು ಏನಾದರೂ ಇಶ್ಯೂ ಇದ್ದರೆ ಅಥವಾ ಕಸ್ಟಮರ್ ಕೇರಿಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸ್ಮಾರ್ಟ್ ಲಾಗಿನ್ನು, ಆಗಲೇ ಹೇಳ್ದಂಗೆ ನೀವು ಜಸ್ಟ್ ಫೇಸು ಮತ್ತು ಬಯೋಮೆಟ್ರಿಕ್ಕಿಂದ ನೀವು ಕ್ವಿಕ್ ಲಾಗಿನ್ನ ಮಾಡ್ಕೊಬೋದು. ಸ್ಮಾರ್ಟ್ ಪವರ್, ಆಗಲಿದಂಗೆ ನಿಮ್ಮ
ನೀವು ಹೆಂಗೆ ಯೂಸೇಜ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಪರ್ಫಾರ್ಮೆನ್ಸಿಗೆ ತಕ್ಕಂಗೆ ಬ್ಯಾಟ್ರಿಯನ್ನು ಆಟೋಮೆಟಿಕ್ಕಾಗಿ ಆಪ್ಟಿಮೈಸ್ ಮಾಡುತ್ತೆ. ಮತ್ತು ಸ್ಮಾರ್ಟ್ ನಾಯ್ಸ್ ಕ್ಯಾನ್ಸಲೇಷನ್ನು ನಿಮಗೆ ಕಾಲಿಂಗ್ ಟೈಮಲ್ಲಿ, ಮೀಟಿಂಗ್ ಮಾಡೋ ಟೈಮಲ್ಲಿ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋ ಟೈಮಲ್ಲಿ ಕಾಲ್ಸ್ನೆಲ್ಲ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಏನಾದ್ರು ಇದ್ದರೆ ರಿಮೂವ್ ಮಾಡಿಬಿಟ್ಟು ಕ್ಲಾರಿಟಿಯನ್ನು ಚೆನ್ನಾಗಿ ಕೊಡುತ್ತೆ. ಸ್ಮಾರ್ಟ್ ಬ್ಯಾಟ್ರಿ, ಸೊ ನಿಮ್ಮ ಯೂಸೇಜನ್ನು ಇದು ತಿಳ್ಕೊಂಡು ಪವರ್ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಮಾಡುತ್ತೆ. ನೆಕ್ಸ್ಟು ಪ್ರೆಸೆನ್ಸ್ ಡಿಟೆಕ್ಷನ್ನು, ಸೊ ನೀವು ಕೂತ್ಕೊಂಡಿದ್ರೆ ಡಿಟೆಕ್ಟ್ ಮಾಡಿಕೊಂಡು ರನ್ ಆಗ್ತಿರುತ್ತೆ. ಎದ್ದೋದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಲ್ಯಾಪ್ಟಾಪನ್ನು ಇದು ಲಾಕ್ ಮಾಡಿಬಿಡುತ್ತೆ. ನೆಕ್ಸ್ಟು ಸ್ಮಾರ್ಟ್ ಲಾಕು, ಸೊ ನೀವು ರಿಮೋಟ್ಲಿ ಈ ಒಂದು ಲ್ಯಾಪ್ಟಾಪನ್ನು ಲಾಕ್ ಮಾಡೋದಾಗಿರ್ಬೋದು, ವೈಪ್ ಮಾಡೋದಾಗಿರ್ಬೋದು, ರಿಕವರಿ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ಕೊಬೋದು. ಈ ರೀತಿ ಕೆಲವೊಂದು ಸ್ಮಾರ್ಟ್ ಫೀಚರ್ಗಳು ನಮಗೆ ಈ ಲ್ಯಾಪ್ಟಾಪಲ್ಲಿ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಲ್ಯಾಪ್ಟಾಪಲ್ಲಿ 84 ವ್ಯಾಟ್ ಅವರಿಂದು ಬ್ಯಾಟ್ರಿ ಇದೆ. ಸೂಪರ್ ವಿಷಯ. ಸೊ ಮಲ್ಟಿ ಡೇ ಬ್ಯಾಟ್ರಿ ಅಂತ ಕರೀತಾರೆ. ಸೊ ನಂಗೆ ಅನ್ನಿಸ್ತಂಗೆ ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಈ ಲ್ಯಾಪ್ಟಾಪ್ ಜೊತೆಗೆ 100 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ನೀವು ಬರೀ 15 ನಿಮಿಷ ಚಾರ್ಜ್ ಮಾಡಿದ್ರೆ 3 ಗಂಟೆ ಯೂಸ್ ಮಾಡ್ಬೋದು ಅಂತ ಅಂತಾರೆ ಲಿನೋವೋದವರು. ಇನ್ನು OS ಬಂತು ಅಂದರೆ ಆಬ್ವಿಯಸ್ಲಿ Windows 11 Pro ನಮಗೆ ಸಿಗ್ತಾ ಇದೆ. ಸೊ ಈ ಲ್ಯಾಪ್ಟಾಪ್ನ ಜೊತೆಗೆ MS Office Home 2024 ಫ್ರೀಯಾಗಿ ಸಿಗ್ತದೆ. ಮತ್ತು ಆಗಲಿಲ್ಲ ನನಗೆ ಲಿನೋವೋ AI Now ಕೂಡ ನಮಗೆ ಸಿಗ್ತಾ ಇದೆ ಆಯಿತಾ, ಹೇಳಿದ್ನಲ್ಲ. ಸೊ ನಮಗೆ ಫುಲ್ ಡಾಕ್ಯುಮೆಂಟ್ ಎಲ್ಲ ಸಮ್ಮರೈಸ್ ಮಾಡುತ್ತೆ. ಸೊ ಹೆವಿ ಯೂಸ್ ಆಗುವಂಥ ಫೀಚರು. ಜೊತೆಗೆ ಟಚ್ ಸ್ಕ್ರೀನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಕೂಡ ಆಗಿದೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 7 ಮತ್ತು ಬ್ಲೂಟೂತ್ 5.4 ನಮಗೆ ಸಿಗ್ತಾ ಇದೆ. ಇದು ಇಂಟೆಲ್ ಫೀಚರ್ ಆಯಿತಾ. ಸೊ ಸೀಮ್ಲೆಸ್ ಕನೆಕ್ಟಿವಿಟಿ ನಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಸಿಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಅದು. ಸೊ ನಾವು ಕ್ರಿಯೇಟರ್ ಆಗಿದ್ದರೆ ಎಷ್ಟೋ ಸಲ ಸ್ಟ್ರೀಮ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಅಥವಾ ನೀವೇನಾದ್ರು ಆಫೀಸ್ ವರ್ಕಿಗೆ ಏನೋ ಮಾಡ್ತಿರ್ತೀರಾ, ಮೀಟಿಂಗ್ ಅಟೆಂಡ್ ಮಾಡ್ತಿರ್ತೀರಾ. ಸೊ ನಮಗೆ ಕನೆಕ್ಟಿವಿಟಿ ತುಂಬ ಅವಶ್ಯಕತೆ ಇರುತ್ತೆ. ಹೆಡ್ಫೋನು ಅಥವಾ ವೈರ್ಲೆಸ್ ಮುಖಾಂತರ ಮೌಸ್ನ ಕನೆಕ್ಟ್ ಮಾಡ್ಕೊಂಡಿರ್ತೀವಲ್ವ. ಸೊ ತುಂಬ ಇಂಪಾರ್ಟೆಂಟು. ಸೊ ಕನೆಕ್ಟಿವಿಟಿ ಚೆನ್ನಾಗಿದೆ. ಇನ್ನು ಪ್ರೈಸಿಗೆ ಬಂತು ಅಂತ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಲ್ಯಾಪ್ಟಾಪು, ಸೊ ಅಲ್ಟ್ರಾ 9 ನಿಮಗೆ ಹತ್ತತ್ರ 1,30,000 ರೇಂಜ್ ಆಗುತ್ತೆ. EMI ಆ್ಯಕ್ಚುಲಿ ನಿಮಗೆ ಕೇವಲ 3,000 ರೂಪಾಯಿಂದ, ಪ್ರತಿ ತಿಂಗಳಿಗೆ ಬರೀ 3,000 ರೂಪಾಯಿಂದ EMI ಸ್ಟಾರ್ಟ್ ಆಗ್ತದೆ. ನೋಡಿ, ನಿಮಗೆ ಇದನ್ನು ತಗೊಳ್ಳೋದಕ್ಕೆ ಸಾಮರ್ಥ್ಯ ಇದೆ ಅಂತ ಅಂದರೆ, ನಿಮಗೆ ಅವಶ್ಯಕತೆ ಇದೆ ಅಂತ ಅಂದರೆ ಆರಾಮಾಗಿ ಈ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ಬೋದು. ಇನ್ನು ಗೇಮ್ಸನ್ನು ಆಡ್ಬೋದಾ ಅಂತ ನೀವು ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಇದು ಗೇಮರ್ಸ್ಗಳಿಗಲ್ಲ ಆಯಿತಾ. ಬಟ್ ಸ್ಟಿಲ್ ನೀವು ಕೆಲವೊಂದು ಗೇಮ್ಗಳನ್ನ ಆರಾಮಾಗಿ ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಏನು ತೊಂದರೆ ಇಲ್ಲ. ಬಟ್ ಪ್ರಿಫರಬಲಿ ಇದು ಹೇಳಿದ್ನಲ್ಲ ಕ್ರಿಯೇಟರ್ಗಳಿಗೆ. ಒಂದು ರೀತಿ ನಿಮಗೆ ಕೋರ್ AI ವರ್ಕ್ಲೋಡ್ ಯಾರಿಗಿರುತ್ತೆ ಆಫೀಸ್ ವರ್ಕಿಗೆ, ಸ್ಟೂಡೆಂಟ್ಸ್ಗಳಿಗೆ ಹೆವಿ ಯೂಸ್ ಆಗುವಂಥ ಲ್ಯಾಪ್ಟಾಪ್, ಅಂಥವ್ರಿಗೆ ಅಂತಲೇ ಮಾಡಿರುವಂಥ ಲ್ಯಾಪ್ಟಾಪ್. ಸೊ ನಿಮ್ಮ ಪರ್ಪಸ್ ಇದು ಫುಲ್ಫಿಲ್ ಮಾಡುತ್ತಾ ನೋಡ್ಕೊಳ್ಳಿ ಆಯಿತಾ. ಮತ್ತು ಎಕ್ಸ್ಚೇಂಜು, ಕ್ಯಾಶ್ ಬ್ಯಾಕ್ ಈ ರೀತಿ ಅನೇಕ ಆಫರ್ಗಳು ಕೂಡ ನಮಗೆ ಸಿಗ್ತಾ ಇದೆ. ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಈವನ್ ಸ್ಟೋರ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ ಲ್ಯಾಪ್ಟಾಪು. ಮತ್ತು ನೀವು ಇದನ್ನು ಪರ್ಚೇಸ್ ಮಾಡಿದ್ರೆ ಬಿಲ್ಟ್ ಇನ್ ಆಕ್ಸಿಡೆಂಟಲ್ ಡ್ಯಾಮೇಜ್ ಪ್ರೊಡಕ್ಷನ್ ಕೂಡ ಸಿಗ್ತಾ ಇದೆ. ಜೊತೆಗೆ ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಹೌದು, ವೆಬ್ಸೈಟ್ಗೆ ಹೋದರೆ lenovo.com ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಹೆಂಗೆ ಬೇಕಂಗೆ ಲ್ಯಾಪ್ಟಾಪನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಸೊ ಕೆಲವೊಂದು ಪಿನ್ ಕೋಡ್ಗಳಿಗೆ ವಿತಿನ್ 4 ಡೇಸೇ ಪರ್ಚೇಸ್ ಮಾಡಿ 4 ದಿನಕ್ಕೆ ನಿಮಗೆ ಬೇಕಾದ್ರೆ ಅದನ್ನು ಡೆಲಿವರ್ ಕೂಡ ಮಾಡ್ತಾರೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಸೊ ಸೂಪರಾಗಿದೆ ಲ್ಯಾಪ್ಟಾಪು, ಹೆವಿ ಪ್ರೀಮಿಯಮ್ ಆಗಿದೆ, ಬೆಲೆ ಕೂಡ ಹಂಗೆ ಇದೆ, ಕ್ರೇಜಿ ಅಂತೀನಿ. ಸೊ ಇಷ್ಟು ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.